ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜಿಲ್ಗೆರೆ. ಇವತ್ತು ನಾನು ಬಂದಿದ್ದೀನಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಎಮ್ಮನಹಳ್ಳಿ ಗ್ರಾಮ. ಇಲ್ಲಿ ಒಂದು ಪುರಾಣ ಪ್ರಸಿದ್ಧವಾದಂಥ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದು ವರ್ಷಕ್ಕೆ ಒಂದೇ ಸಲ ಬಾಗಿಲು ತೆಗೆಯೋದಿದ್ದು. ಅದು ಬಂದು 36 ಗಂಟೆಗಳು ಮಾತ್ರ ದರ್ಶನ ಕೊಡ್ತಾರೆ ಈ ತಾಯಿ. ನೋಡಿ, ಇದು ಜಾತ್ರೆ ಕಟ್ಟಿದೆ, ತುಂಬ ದೊಡ್ಡ ಜಾತ್ರೆ. ಜನಗಳಂತೂ ತುಂಬ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಈ ದೇವಸ್ಥಾನನೂ ಅಷ್ಟೇ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ, ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಇದು. ಈ ದೇವಸ್ಥಾನ ಬಂದು ಪ್ರತಿ ವರ್ಷ ಒಂದೇ ಸಲ ತೆಗೆಯೋದು, 36 ಗಂಟೆ ಟೈಮ್ ಮಾತ್ರ ಇರೋದು. ಅದು ಇವತ್ತು ಗುರುವಾರ ಮಧ್ಯಾಹ್ನ 12 ಗಂಟೆಯಲ್ಲಿ ಬಾಗಿಲು ತೆಗೆದಿದ್ದಾರೆ. ನಾಳೆ ಶುಕ್ರವಾರ ನೈಟ್ 12 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. 36 ಗಂಟೆ ಮಾತ್ರ ದರ್ಶನ ಕೊಡೋದು ಈ ತಾಯಿ. ಇದನ್ನು ಅಮೃತ ಮಣ್ಣಿಂದ ಈ ಗರ್ಭಗುಡಿನ ಬಾಗಿಲನ್ನ ಮುಚ್ಚಿಬಿಡ್ತಾರೆ. ಇದು ವರ್ಷಕ್ಕೊಂದೇ ಸಲ. ನೋಡಿ, ಬನ್ನಿ, ನೀವು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಕೊಂಡ ಎಲ್ಲ ಜೋರಾಗಿ ಚೆನ್ನಾಗಾಗುತ್ತೆ. ಜನಗಳಂತೂ ತುಂಬ ಜಾಸ್ತಿ ಜನ ಇದ್ದಾರೆ. ತುಂಬ ರಶ್ಶು. ಕ್ಯೂವಲ್ಲಿ ಹೋಗಬೇಕು ಅಂತಂದರೆ ಏನು ಅಷ್ಟೊಂದು ಲೇಟ್ ಏನಾಗಲ್ಲ, ಬೇಗ ಬೇಗ ದರ್ಶನ ಆಗುತ್ತೆ. ಬನ್ನಿ, ವರ್ಷಕ್ಕೊಂದು ಸಲ ಓಪನ್ ಆಗುವಂಥ ದೇವಸ್ಥಾನ ಇದು. ಹಾಸನಾಂಬ ಯಾವ ಥರ ದೇವಸ್ಥಾನ, ಅದೇ ರೀತಿಯೇ ಇದು ವರ್ಷಕ್ಕೆ 36 ಗಂಟೆ ಮಾತ್ರ ತೆಗೆಯೋದಿದ್ದು ದೇವಸ್ಥಾನ, ಚೌಡೇಶ್ವರಿ ಅಮ್ಮನ ದೇವಸ್ಥಾನ. ಈ ದೇವಸ್ಥಾನ 36 ಗಂಟೆ ಟೈಮು ಓಪನ್ ಇರುತ್ತೆ, ಕ್ಲೋಸ್ ಆಗಲ್ಲ. ನೋಡಿ, ವಿಸಿಟ್ ಮಾಡ್ತೀನಿ ಅಂತಂದರೆ ನಾಳೆ ಶುಕ್ರವಾರ ನೈಟ್ 12 ಗಂಟೆವರೆಗೆ ಮಾತ್ರ ಇರುತ್ತೆ ದೇವಸ್ಥಾನ. ಆಮೇಲೆ ಈ ದೇವಸ್ಥಾನನ ಮುಚ್ಚಿಬಿಡ್ತಾರೆ. ಬೆಳಗಿನ ಟೈಮ್ ಆದರೆ ಸ್ವಲ್ಪ VIP ಜಾಸ್ತಿ, ರಶ್ಶು ತುಂಬ ಇರುತ್ತೆ. ಈ ಟೈಮಲ್ಲಾದರೆ ಸ್ವಲ್ಪ ಕಮ್ಮಿ ಇರುತ್ತೆ. ನೋಡ್ಬೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಇದು ಕೊಂಡಾಯುವಂಥ ಸ್ಥಳ ಇದು. ಮತ್ತು ಇಲ್ಲೆಲ್ಲ ತುಂಬ ಚೆನ್ನಾಗಿ ಆರ್ಕೆಸ್ಟ್ರಾಗಳು ಎಲ್ಲ ತುಂಬ ನೈಟ್ ಟೈಮ್ ತುಂಬ ಚೆನ್ನಾಗಿದೆ. ಇವತ್ತು ಮತ್ತು ನಾಳೆ ಶುಕ್ರವಾರ ನೈಟು, ನಾಳೆ ಶುಕ್ರವಾರ ನೈಟ್ ಅಂತೂ ಇನ್ನೂ ತುಂಬ ಗ್ರ್ಯಾಂಡಾಗಿರುತ್ತೆ. ನೋಡ್ತೀನಿ ಅಂದರೆ ಬಂದು ನೋಡ್ಬೋದು, ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಅಷ್ಟೇ, ಹಾಸನಾಂಬೆಗೆ ಯಾವ ಥರ ವರ್ಷಕ್ಕೊಂದು ಸಲ ದೀಪ ಹಚ್ಚುತ್ತಾರೆ, ಅದೇ ರೀತಿಯೇ ಈ ದೇವಸ್ಥಾನಕ್ಕೂ ವರ್ಷಕ್ಕೆ ಒಂದೇ ಸಲ ದೀಪ ಹಚ್ಚುತ್ತಾರೆ. ಆ ದೀಪ ಆ ಮಣ್ಣಿಂದ ಮುಚ್ಚಿದ ತಕ್ಷಣ, ಮುಚ್ಚಿದ ನೆಕ್ಸ್ಟು ಮಣ್ಣು ಓಪನ್ ಮಾಡ್ತಾರಲ್ಲ, ಅಲ್ಲಿವರೆಗೂ ಉರಿತಾನೇ ಇರ್ತದೆ ಆ ದೀಪ. ಒಂದು ವರ್ಷ ಸತತವಾಗಿ ಕೆಡಲ್ಲ ದೀಪ. ಅದು ಒಳಗಡೆ ಆ ದೀಪ ಉರಿಯುತ್ತಿರ್ತದೆ. ಓಪನ್ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರು ಗ್ರಾಮಸ್ಥರು ಬಂದು ಅಲ್ಲಿ ನಿಂತ್ಕೊಂಡು ಆ ಗೋಡೆನ ಒಡೆದು ಓಪನ್ ಮಾಡ್ತಾರೆ. ಅದನ್ನು ಅಮೃತ ಮಣ್ಣಿಂದ ಮುಚ್ಚಿ ಪುನಃ ಓಪನ್ ಮಾಡ್ತಾರೆ. ನೋಡಿ, ಪ್ರತಿ ವರ್ಷವೂ ಆ ದೀಪ ಹಚ್ಚಿದ್ರೆ ಒಂದು ವರ್ಷ ಸತತವಾಗಿ ಉರಿಯುತ್ತೆ. ಈ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡಿರೋರೆಲ್ಲ ಪ್ರತಿಯೊಬ್ಬರೂ ಒಂದೊಂದು ಸೌದೆಗಳನ್ನ ತಂದು ಅಲ್ಲಿ ಹಾಕ್ತಾರೆ. ಅದು ಒಂದು ಹರಕೆಗೋಸ್ಕರ ಅಲ್ಲಿ ಸೌದೆನ ಅವರ ಮನೆಯಿಂದ ತಂದು ಹಾಕ್ತಾರೆ. ನೋಡಿ, ಬೆಳಿಗ್ಗೆಯಿಂದ ಹೋಮ ನಡೆದಿದೆ ಇಲ್ಲಿ ತಾಯಿ ಚೌಡೇಶ್ವರಿಗೆ. ಇದು ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ವಿಗ್ರಹ. ಆ ದೇವಸ್ಥಾನನ ಮುಚ್ಚಿದ್ರೂ ಈ ವಿಗ್ರಹನ ಆ ಒಳಗಡೆನೆ ನೋಡಿ, ಇಲ್ಲಿ ಈ ವಿಗ್ರಹ ವರ್ಷಕ್ಕೊಂದೇ ಸಲನೇ ನಿಮಗೆ ದರ್ಶನ ಸಿಗೋದು. ಇದೇ ಆ ದೇವಸ್ಥಾನ, ಇದೇ ಆ ಗರ್ಭಗುಡಿ. ಜನ ಅಂತೂ ತುಂಬ ರಶ್ಶು. ನೋಡಿ, ದೇವಿ ದರ್ಶನ ಮಾಡ್ಕೊಳ್ಳಿ. ಇದೇನೇ ಆ ತಾಯಿ ಚೌಡೇಶ್ವರಿ. ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನಮಸ್ಕಾರ.